ನಮಸ್ತೆ, ನಾನು ಮಂಜುನಾಥ್ ನಾಯ್ಕ್, ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆ. ಕಳೆದ 15-16 ವರ್ಷದಿಂದ ನಾನು ಯೋಗ ಶಿಕ್ಷಕನಾಗಿ ಯೋಗ ತರಗತಿಯನ್ನು ನಡೆಸ್ತಾ ಬಂದಿರುತ್ತೇನೆ. 2 ದಿನದ ಅನುಭವವನ್ನು ಚೆನ್ನಾಗಿ ನಾನು ತೆಗೆದುಕೊಂಡಿದ್ದೇನೆ. ಹಾಗೆ ಕಳೆದ 5-6 ತಿಂಗಳಿಂದ ಶ್ರೀನಾಥ್ ಶೆಟ್ಟಿಯವರ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಬಂದಿರುತ್ತೇನೆ. ಅದರಿಂದ ನಾನು ಆಕರ್ಷಿತನಾಗಿ ಶ್ರೀನಾಥ್ ಶೆಟ್ಟಿಯವರು ಏನು ಮಾರ್ಗದರ್ಶನ ವಿಡಿಯೋದಲ್ಲಿ ಕೊಡ್ತಾರೆ, ಜಗತ್ತಿಗೆ ಸತ್ಯವಾದಂಥ ಮಾರ್ಗದರ್ಶನವನ್ನು ನೀಡ್ತಾ ಬಂದಿರುತ್ತಾರೆ. ಅದರಿಂದ ನಾನು ಆಕರ್ಷಿತನಾಗಿ ಈ ಕ್ಲಾಸಿಗೆ 2 ದಿನಗಳ ಕ್ಲಾಸಿಗೆ ನಾನು ಅಟೆಂಡ್ ಆದೆ. ತುಂಬ ಖುಷಿಯಾಯಿತು. ಸ್ಪಿರಿಚುವಲ್ ಆದಂಥ ಕ್ಲಾಸು. ಹಾಗೆ 27ಕ್ಕೆ ನಾನು ವಾಪಸ್ ನನ್ನೂರಿಗೆ ತಲುಪಿದೆ. 27ರ ರಾತ್ರಿ ನನಗೆ ಒಂದು ಅದ್ಭುತವಾದ ಅನುಭವ ಆಯಿತು. ಜೀವನದಲ್ಲಿ ಅಂಥ ಅನುಭವವನ್ನು ನಾನು ಪಟ್ಟಿಲ್ಲ, ಅಥವಾ ಅಂಥ ಒಂದು ಆಕರ್ಷಣೆಯನ್ನು ಕಂಡಿಲ್ಲ. ಅದ್ಭುತವಾದ ಹೀಗೂ ಇರತ್ತಾ ಅನಿಸ್ಬಿಡ್ತು ನನಗೆ. ಯಾಕಂದರೆ ಅವತ್ತು ನಾನು ನವರಣ ಜಪ, ರಾತ್ರಿ ಮಲಗುವ ಮೊದಲು ನವರಣ ಜಪ 2 ಮಾಲೆ, ಹಾಗೆ ಮೈಂಡ್ ಸೆಲ್ಫ್ ಮೆಕ್ಯಾನಿಸಮನ್ನು ಮಾಡಿಕೊಂಡು ಮಲಗಿದ್ದೆ. ಸರಿಯಾಗಿ 12 ಗಂಟೆ ಇರಬಹುದು. ಆ ಸಮಯದಲ್ಲಿ ನನ್ನ ರೂಮಿನಲ್ಲಿ ದೇವಿಯ ಗಜ್ಜೆಯ ಶಬ್ದದೊಂದಿಗೆ ದೇವಿಯ ಪ್ರವೇಶ ಆಯಿತು. ನೋಡ್ತಾ 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 ಇದ್ದ ಹಾಗೆ ನನ್ನ ಬಲಭುಜವನ್ನು ಮುಟ್ಟಿ ದೇವಿ ನನ್ನ ಶರೀರದೊಳಗೆ ಪ್ರವೇಶ ಮಾಡಿದಂಥ ಅನುಭವ ಆಯಿತು. ಪ್ರವೇಶ ಆದ ನಂತರ ಕರೆಕ್ಟಾಗಿ ಅರ್ಧ ಗಂಟೆಗಳ ಕಾಲ ನನ್ನ ಇಡೀ ಶರೀರ ತಲೆಯಿಂದ ಪಾದದವರೆಗೆ ವೈಬ್ರೇಷನ್ ಪ್ರಾರಂಭ ಆಯಿತು. ಕರೆಕ್ಟಾಗಿ ಅರ್ಧ ಗಂಟೆವರೆಗೆ ನಾನು ಆ ವೈಬ್ರೇಷನ್ನ ಫೀಲ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಮೊದಲು ಹೆದರಿಕೆನೂ ಆಯಿತು. ಆ ದೇವಿಯ ಸ್ವರೂಪ ಹಾಗಿತ್ತು, ಅದ್ಭುತವಾದ ಆಕರ್ಷಕ ಮೈಕಟ್ಟಾಗಿರೋದ್ರಿಂದ ನಾನು ಸ್ವಲ್ಪ ಹೆದರಿದೆ. ಆನಂತರ ನನಗೆ ಧೈರ್ಯ ಬಂತು. ಧೈರ್ಯ ಬಂದ ನಂತರ ನಾನು ಎದ್ದು ಕುಳಿತು ನವರಣ ಜಪವನ್ನು ಪ್ರಾರಂಭ ಮಾಡಿದೆ. ಕಣ್ಣನ್ನು ಮುಚ್ಚಿ ನಾನು ಜಪ ಮಾಡ್ತಾ ಇರಬೇಕಾದ್ರೆ ಆಜ್ಞಾಚಕ್ರದಿಂದ ನನಗೆ ಬೇರೆ ಬೇರೆ ದೃಶ್ಯಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತು. ಕನಿಷ್ಠ 1.5 ಗಂಟೆಗಳ ಕಾಲ ನನಗೆ ಬೇರೆ ಬೇರೆ ದೇವರುಗಳು, ಬೇರೆ ಬೇರೆ ಆಕಾರಗಳು, ವಿಕಾರಗಳು ಎಲ್ಲ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಇದೇನಪ್ಪ ಅನ್ಕೊಂತ ಇದ್ದೀನಿ ನಾನು. ಅಷ್ಟು ನನಗೆ ರೋಮಾಂಚನ ಆಗಿತ್ತು. ಈಗ ಹೇಳಲಿಕ್ಕೂ ನನಗೆ ಅಷ್ಟು ಭಯ ಮತ್ತು ಖುಷಿ ಎರಡೂ ಆದಂಥ ಆಗತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಅನುಭವವನ್ನು ನಾನು ಹೇಳಲೇಬೇಕು. ಏನಾಗಿದೆ ಅದನ್ನು ನಾನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ 1.5 ಗಂಟೆಗಳ ಕಾಲ ನಾನು ನೋಡ್ತಾನೆ ಉಳಿದೆ, ಜಪ ಮಾಡ್ತಾನೆ ಉಳಿದೆ. ಪ್ರತಿಯೊಂದು ದೇವರುಗಳು, ದೇವತೆಗಳು, ಗಣಪತಿ ಮುಖ, ಹೀಗೆ ಎಲ್ಲ ಬೇರೆ 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 ಮುಖಗಳೆಲ್ಲ ಬರ್ತಾ ಉಳಿದು ಅದನ್ನು ನೋಡ್ತಾನೆ ಉಳಿದೆ. ಪ್ರತಿಯೊಂದು ಮಂತ್ರಕ್ಕೂ ಸಹ ನನ್ನ ಇಡೀ ಶರೀರ ವೈಬ್ರೇಟ್ ಆಗ್ತಾ ಇತ್ತು. ಇಷ್ಟು ಫೀಲ್ ಮಾಡ್ಕೊತಾ ಇದ್ದೆ ಅಂದರೆ ನನಗೆ ಹೇಳಲಿಕ್ಕೆ ಅದು ಆಗೋದಿಲ್ಲ, ಅಷ್ಟು ಅನುಭವ ಆಯಿತು. ಹಾಗೆ ಬಲಗೈಯಲ್ಲಿ ನನ್ನ ಜಪಮಾಲೆ ಇತ್ತು. ಎಡಗೈಯಿಂದ ಕೈಯಿಂದ ನಾನು ನನ್ನ ದೇಹವನ್ನು ಮುಟ್ಟಿದ್ರೆ ಪೂರ್ತಿ ವೈಬ್ರೇಷನ್ ಆಗ್ತಾ ಇತ್ತು. ಅಷ್ಟೊಂದು ಅನುಭವ. ಇಂಥ ಅನುಭವ ನನ್ನ ಜೀವನದಲ್ಲಿ ನಾನು ಅನುಭವಿಸಿಲ್ಲ. ಹಾಗಾಗಿ ನಾನು ಅದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ 1.5 ಗಂಟೆಗಳ ಕಾಲ ನಾನು ಜಪ ಮಾಡ್ತಾ ಉಳಿದೆ. ಕೊನೆಯಲ್ಲಿ ರಮಣ ಮಹರ್ಷಿಗಳ ಒಂದು ಆಕಾರ ಕಾಣ್ತು. ಆನಂತರ ನನ್ನ ಶರೀರ ಆಗ್ತಾ ಬಂತು, ರಿಲ್ಯಾಕ್ಸ್ ಆಗಿಬಿಡ್ತು, ಪೂರ್ತಿಯಾಗಿ ರಿಲ್ಯಾಕ್ಸ್ ಆಯಿತು. ಆಮೇಲೆ ನಾನು ಮಲಗಿ ನಿದ್ದೆಯನ್ನು ಮಾಡಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಮಾರ್ಗದರ್ಶನವನ್ನು ಕೊಟ್ಟಂಥ ಶ್ರೀನಾಥ್ ಶೆಟ್ಟಿಯವರಿಗೆ ತುಂಬ ಅನಂತ ಧನ್ಯವಾದಗಳು. ಹಾಗೆ ಅವರ ಒಂದು ಮಾರ್ಗದರ್ಶನ ಅದ್ಭುತವಾಗಿತ್ತು. ಇದನ್ನು ನಾವು ಪಡೆದುಕೊಂಡಿದ್ದೇವೆ.
ಇದನ್ನು ಪಡೆದುಕೊಂಡಿದ್ದ ಮಾತ್ರಕ್ಕೆ ನಾವು ಇಲ್ಲಿಗೆ ಬಿಡಬಾರ್ದು. ಅದನ್ನು ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆಯಿಂದ 1 ಗಂಟೆ ಆದರೂ ನಾವು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಯಾವುದೇ ವಿದ್ಯೆಯನ್ನು ನಾವು ತೆಗೆದುಕೊಳ್ಬೋದು, ಆದರೆ ಅದನ್ನು ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಸಫಲರಾಗಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಶ್ರೀನಾಥ್ ಶೆಟ್ಟಿಯವರಿಗೆ ನಾನು ಧನ್ಯವಾದವನ್ನು ಅರ್ಪಿಸಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ವಿಕ್ರಮ್ ಅಂತ. ನನ್ನ ಗುರುಗಳು ಶ್ರೀನಾಥ್ ಸರ್. ನಾನು ಅವರ ಕ್ಲಾಸೆಲ್ಲ ಅಟೆಂಡ್ ಮಾಡಿದ್ದೀನಿ, 2-3 ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಮಂಗಳೂರಲ್ಲಿ 2 ಕ್ಲಾಸು, ಬೆಂಗಳೂರಲ್ಲಿ 1 ಕ್ಲಾಸು. ನಾನು ಕ್ಲಾಸಿಗೆ ಮೊದಲು ಹೋಗಬೇಕಾದ್ರೆ ಏನೋ ಅಷ್ಟು ಇಂಟ್ರೆಸ್ಟಲ್ಲಿ ಹೋಗಲಿಲ್ಲ, ನನಗೆ ಯಾವುದೂ ಸಮಸ್ಯೆ ಇರಲಿಲ್ಲ, ನಾನೇನೋ ಅಂದ್ಕೊಂಡು ಹೋದೆ. ಆದರೆ ಕ್ಲಾಸಿಗೆ ಹೋದ್ರ ಮೇಲೆ ಗೊತ್ತಾಯಿತು ನಾನು ಇನ್ನೂ ಬಾವಿ ಒಳಗಡೆ ಇದ್ದೀನಿ, ನಮ್ಮ ಗುರುಗಳು ಸಮುದ್ರದೊಳಗಡೆ ಇದ್ದಾರೆ ಅಂತ. ಆ ಗುರುಗಳ ಜೊತೆಗೆ ನಾನು ಸಮುದ್ರದಲ್ಲಿ ಈಜಬೇಕು, ಇಷ್ಟು ದಿನ ಬಾವಿ ಒಳಗಿದ್ದೆ ಅನಿಸ್ತಾಯಿತ್ತು. ಸಮುದ್ರದಲ್ಲಿ ಈಜಬೇಕು ಅಂತೇಳಿ ಮತ್ತೆ ಕ್ಲಾಸು 2-3 ಕ್ಲಾಸ್ ಅಟೆಂಡ್ ಮಾಡಿದೆ. ಅಟೆಂಡ್ ಮಾಡಿ ಅದ್ರ ಮೇಲೆ ಎಲ್ಲ ಸರಿಯಾಯಿತು. ಆದರೆ ನಾನು ಆಧ್ಯಾತ್ಮದ ಬಗ್ಗೆ ಹುಡುಕೋಕೆ ಹೊರಟವ. ನಾನು ಏನೋ ನಮ್ಮದು ಪ್ರತಿಷ್ಠಾಪನೆ ಆಯಿತು, ದೇವಸ್ಥಾನ ಯಾರ್ಯಾರು ಪಾತ್ರಿಗಳೆಲ್ಲ ಬಂದು ಎಲ್ಲ ಸರಿ ಆಗಲಿಲ್ಲ. ಅದು ಹೇಗೆ ಅದನ್ನು ನಾನೇ ಕಂಡುಹಿಡಿಬೇಕಂತ ಹೇಗೆ ಆಧ್ಯಾತ್ಮದಲ್ಲಿ ಹೋಗಿ ನನ್ನ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ಕೋಬೋದು ಅಂಥೇಳಿ ಹೋದವು. ಹಣದ ಸಮಸ್ಯೆ ಮತ್ತೊಂದು ಸಮಸ್ಯೆ ಯಾವುದೂ ಇರಲಿಲ್ಲ. ನಾನು ಕ್ಲಾಸಿಗೆ ಹೋಗ್ಬೇಕಾದ್ರೂ ಇವತ್ತು ಹಣ ಬೇಕಂದ್ರೆ ನಮ್ಮ ಹತ್ರ ಬರ್ತಾಯಿತ್ತು. ಹಣದ ಯಾವಾಗಲೂ ಸಮಸ್ಯೆ ಬರಲಿಲ್ಲ, ಯಾವುದೂ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಕ್ಲಾಸಿಗೆ ಹೋದ್ರ ಮೇಲೆ ಗೊತ್ತಾಯಿತು ನಾನು ಕಲಿಯೋದು ತುಂಬ ಇದೆ, ನಾನಿನ್ನೂ ಗುರುಗಳೊಟ್ಟಿಗೆ ಇರಬೇಕು ಅಂತ. ನಮ್ಮ ಗುರುಗಳು ಹೇಗೆ ಅಂತ, ಅವರು ಬೇರೆ ಗುರುಗಳು ಎಲ್ಲ ಶಿಷ್ಯಂದ್ರನ್ನು ಹಿಂಡಿ ರಸ ತೆಗಿತಾರೆ. ನಮ್ಮ ಗುರುಗಳು ಹಾಗಲ್ಲ. ನಮ್ಮ ಗುರುಗಳು ಏನಿದ್ರು ಅವರು ಜ್ಯೂಸ್ ರೆಡಿ ಮಾಡಿಟ್ಟಿರ್ತಾರೆ, ನಮಗೆ ಕೊಡ್ತಾರೆ ಎನರ್ಜಿಗೆ. ನಾವು ಕುಡಿದು ಎನರ್ಜಿ ತೊಗೊಳ್ತೀವಿ. ಬೇರೆ ಗುರುಗಳು ಹಾಕಲ್ಲ, ಹಿಂಡಿ ಶಿಷ್ಯಂದ್ರನ್ನು ಹಿಂಡಿ ರಸ ತೆಗೆದು ಕಡೆಗೆ ಜ್ಯೂಸ್ ಕೊಡ್ತಾರೆ. ನಮ್ಮ ಗುರುಗಳು ಅವರೇ ಜ್ಯೂಸ್ ಮಾಡಿ ಕೊಡ್ತಾರೆ. ನಾವು ಮಾಡಬೇಕಾಗಿರೋದು ಏನೂ ಇಲ್ಲ. ನಾವು ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡು ಅವರೊಟ್ಟಿಗೆ ಕನೆಕ್ಟ್ ಆದರೆ ನನ್ನ ಗುರುಗಳು ಅಂದ್ಕೊಂಡು ನನಗೊಬ್ರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಯಾರ ಪಕ್ಕದಲ್ಲಿರ್ತಾರೆ ಮತ್ತೊಂದು ಇಲ್ಲ. ನಾನು ಯಾವಾಗ ಹೋದರೂ ನನ್ನ ಗುರುಗಳು ಅವ್ರು ನನಗೆ ಹೇಳ್ತಾ ಇದ್ದಾರೆ ಅನಿಸ್ತಾ ಇರ್ತದೆ. ಹಾಗಾಗಿ ನಾನು ಇನ್ನೂ ಗುರುಗಳ ಒಟ್ಟಿಗೆ ಬೆಳೆಯೋದಿದೆ. ಮತ್ತು ಹೇಳ್ಬೇಕಂದ್ರೆ ಈ ಕ್ಲಾಸಿಗೆ ಅವ್ರ ಪಾಪ ಬರುವಾಗ, ಒಳಗಡೆ ಬರುವಾಗ ಎಲ್ಲ ಕೈ ಹಿಡಿದು ಹಿಡ್ಕೊಂಡು ಅವ್ರನ್ನ ಹಿಂಸೆ ಕೊಟ್ಬಿಡ್ತಾರೆ ಗುರುಗಳಿಗೆ. ಅವ್ರು ನಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ನಾವು ಅವ್ರ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡ್ರೆ ಏನು ಮಾಡಬೇಕಾಗಿರೋದಿಲ್ಲ, ಅವರೇ ಎಲ್ಲ ಮಾಡ್ತಾರೆ. ನಾವು ಅವರೊಟ್ಟಿಗೆ ಕನೆಕ್ಟ್ ಆದರೆ ಆಯಿತು. ತುಂಬ ಖುಷಿ ಆಗ್ತಾಯಿದೆ. ಈಗ ನನಗೆ ಅಧ್ಯಾತ್ಮದಲ್ಲಿ ಏನು ಅಂತ ಗೊತ್ತಿರಲಿಲ್ಲ, ಈಗೆಲ್ಲ ಸ್ವಲ್ಪ ತಿಳುವಳಿಕೆ ಆಗಿದೆ. ಇನ್ನೂ ಕಲಿಯೋದಿದೆ ಗುರುಗಳ ಹತ್ರ. ದಿನಕ್ಕೆ ಒಂದೊಂದು ಕ್ಲಾಸಲ್ಲಿ ಒಂದೊಂದು ಡಿಫ್ರೆಂಟ್ ಇರುತ್ತೆ. ಮತ್ತು ಗುರುಗಳನ್ನು ರಾಮನ್ನ ಹನುಮಂತ ಅಪ್ಕೊಂಡಾಗಿ ನಾನೊಂದು ಸರಿ ಅಪ್ಕೊಳ್ಬೇಕು, ಇದೊಂದು ಆಸೆ ಇದೆ ನನಗೆ. ಮತ್ತು ಇವರು ದೇವರು ಹಾಗೆ ಯಾವುದೇ ಒಂದು ಅಷ್ಟೆಲ್ಲ ಜವಾಬ್ದಾರಿ ಇದ್ದರು. ತುಂಬ 3 ಕ್ಲಾಸಲ್ಲೂ ಮಾತಾಡ್ಸಿದ್ದೀನಿ ದೇವ್ರನ್ನ. ತಮ್ಮ ಸ್ವಂತದ್ರ ಥರನೇ ಮಾತಾಡ್ತಾರೆ. ಒಂದು ಸ್ವಲ್ಪ ಅಹಂಕಾರ ಯಾವುದೂ ಇಲ್ಲ. ನಾವು ಆದರೆ ಅಷ್ಟು ಜನ ಮೇಂಟೈನ್ ಮಾಡೋಕ್ರೆ ಈಗ 100 ಟೆನ್ಷನ್ ಇರ್ತದೆ, ಹೋಗ ಅಂತ ಹೇಳ್ತೀವಿ. ಅವ್ರು ಯಾವಾಗಲೂ ನಗ್ನಾಗ್ತಾನೆ ಮಾತಾಡ್ತಾರೆ. ದೇವರಿಗೂ ಒಂದು ಸೆಲ್ಯೂಟ್. ಇಷ್ಟೇ ಗುರುಗಳೇ. ಏನಾದರೂ ತಪ್ಪಾಗಿದ್ದರೆ ನನ್ನ ಜೀವನದ ಮೊಟ್ಟ ಮೊದಲ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಪೇಸನ್ನು ನಾನು, ನೀವು ಕೊಟ್ಟ ಧೈರ್ಯ. ಥ್ಯಾಂಕ್ ಯು ಗುರುಗಳೇ. ನಮಸ್ಕಾರ ಸರ್, ನನ್ನ ಹೆಸರು ಸುರೇಶ, ಬಳ್ಳಾರಿಯಿಂದ, ನಿವೃತ್ತ ಸೈನಿಕ. ಸುಮಾರು 6 ತಿಂಗಳಿಂದನೇ ನಾನು ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೆ ಸರ್. ವೀಡಿಯೋದಿಂದ ತುಂಬಾ ಕಲಿಯೋಕ್ಕೆ ಸಿಗ್ತಾಯಿತ್ತು. ನಾವು ನಿಮ್ಮ ವೀಡಿಯೋದಿಂದನೇ ನಾವು ಇನ್ಸ್ಪೈರ್ ಆದ್ವಿ ಸರ್. ನೇರವಾಗಿ ಭೇಟಿ ಆಗ್ಬೇಕಂತಂದೇಳಿ ತುಂಬಾ ಪ್ರಯತ್ನ ಪಟ್ಟು ನಾವು ಮಂಗಳೂರಿಗೆ ಬಂದ್ವಿ ಸರ್ ನಿಮ್ಮನ್ನು ಭೇಟಿ ಆಗೋಕ್ಕಂತ. ನಿಮ್ಮ ಕ್ಲಾಸ್ ಕೇಳಿದ್ವಿ ಸರ್ ಮಂಗಳೂರಲ್ಲಿ. ಫಸ್ಟ್ ಕ್ಲಾಸ್ ಆಗಿತ್ತು ನಮಗೆ ಅದು. ಆ ಕ್ಲಾಸಲ್ಲಿ ನಮಗೆ ದಿವ್ಯ ದರ್ಶನ ಆಯಿತು ಸರ್. ಯಾಕಂದರೆ ನಾವು ಏನು ಹುಡುಕ್ತಾ ಇದ್ದೀವಲ್ಲ ಅದು ನಮಗೆ ಸಿಕ್ಕಾಯ್ತು ಸರ್ ಆ ಕ್ಲಾಸಲ್ಲಿ. ಯಾಕಂದರೆ ನೀವು ಸರಳ ಮತ್ತು ನೇರವಾಗಿ ಹೇಳ್ಕೊಡ್ತೀರಲ್ಲ ಸರ್, ಅದು ನಮಗೆ ತುಂಬಾ ಕಲಿಲಿಕ್ಕೆ ಸಿಗುತ್ತೆ ಸರ್. ಎಂಟೈರ್ ನಮ್ಮ ಲೈಫು
360 ಡಿಗ್ರಿನೇ ಚೇಂಜ್ ಆಗಿದೆ ಸರ್ ಆ ಕ್ಲಾಸಿಂದ. ಯಾಕಂದರೆ ನಾನು ತುಂಬ ಕೋಪಿಷ್ಟ ಆಗಿದ್ದೆ. ಎಷ್ಟೇ ದುಡಿದ್ರೂ ನನಗೆ ಅದು ನನ್ನ ಕೈಯಲ್ಲಿ ಉಳಿತಾ ಇರಲಿಲ್ಲ, ಏನು ಮಾಡೋಕ್ಕೂ ದೋಚ್ತಾ ಇರಲಿಲ್ಲ. ಇವಾಗ ನಾನು ರಿಟೈರ್ಮೆಂಟ್ ಬಂದು ಕಡಿಮೆ ಪೆನ್ಷನ್ ಬಂದ್ರೂ ನಾವೇನು ದುಡಿತಾ ಇದ್ದೀವಲ್ಲ ತುಂಬಾ ನಮಗೆ ಅದು ಉಳಿತಾ ಇದೆ ಸರ್. ಯಾಕಂದರೆ ಅದನ್ನು ನಿಮ್ಮಿಂದನೇ ಕಲ್ತಿದ್ದೆ ಸರ್, ನಿಮ್ಮ ಕ್ಲಾಸಿಂದ ಕಲ್ತಿದ್ದು ಧ್ಯಾನ ಮತ್ತು ಜಪ ಹೇಗೆ ಮಾಡಬೇಕು ಅದು ಎಲ್ಲ ನಿಮ್ಮಿಂದನೇ ನಾವು ಕಲ್ತಿದ್ದು. ಯಾಕಂದರೆ ಅದು ಪ್ರತಿ ಸಾರಿನೂ ನೀವು ಹೇಳ್ತಾ ಇರ್ತೀರ ಈ ಬ್ರಹ್ಮಾಂಡದಲ್ಲಿ ಒಬ್ರಿಗೊಬ್ಬರು ಕನೆಕ್ಟ್ ಆಗಿರ್ತೀವಿ ಅಂತ. ಅದು ನನಗೆ ನಿಜ ಅನಿಸಿತ್ತು ಸರ್. ಯಾಕಂದರೆ ನಾನು ಏನು ಹುಡುಕ್ತಾ ಇದ್ದೆಲ್ಲ ಅದು ನನಗೆ ಸಿಕ್ತು ಸರ್ ನಿಮ್ಮ ಕ್ಲಾಸಲ್ಲಿ. ಇದನ್ನೇ ಕಂಟಿನ್ಯೂ ಮಾಡ್ತಾ ನವರಾತ್ರಿ ಪೂಜೆ ಜಪ ಮಾಡೋದನ್ನು ನೀವು ಸರಳವಾಗಿ ಸುಂದರವಾಗಿ ಹೇಳ್ಕೊಟ್ರಲ್ಲ ಸರ್, ಅದನ್ನು ಮಾಡ್ತಾ ಹೋದೆ. ನಾನು ಏನನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಬಾರ್ದು, ಮಾಡಿದ್ದು ಅದು ನಿಮಗೆ ಅದು ತಂತಾನೇ ಆಗುತ್ತೆ ಅಂತ ಅದು ನನಗೆ ಆಗಿದೆ ಸರ್. ನವರಾತ್ರಿಯಿಂದ ನಾನು ಏನು ಆಸೆ ಪಡ್ತಾ ಇದ್ದೆ ಲೈಫಲ್ಲಿ ಅದು ನನಗೆ ಇವಾಗ ಸಿಗ್ತಾ ಹೋಗಿದೆ ಸರ್, ಫುಲ್ಫಿಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಬೆಂಗಳೂರ ಕ್ಲಾಸಲ್ಲಿ ಅದು ಇನ್ನೂ ಅದ್ಭುತ ಸರ್. ಯಾಕಂದರೆ ನಾವು ಇನ್ನು ಯಾವುದೋ ಒಂದು ಬ್ರಹ್ಮಾಂಡದಲ್ಲಿ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಆಗುತ್ತೆ. ನಿಮ್ಮ ಕ್ಲಾಸ್ ಟೈಮ್ ಹೋಗಿರೋದೇ ಗೊತ್ತಾಗಲ್ಲ, ಸಾಕ್ಷಾತ್ ದೇವರು ನಮ್ಮ ಎದುರುಗಡೆ ನಿಂತಿದ್ದೇನೆ ಅನ್ನೋ ಒಂದು ಫೀಲಿಂಗ್ ಆಯ್ತು ಸರ್. ನನ್ನ ಮೈಯಲ್ಲಿ ಗೂಸ್ ಬಂಬ್ ಬರ್ತಾ ಇದ್ದಾವೆ. ಯಾಕಂದರೆ ಅದು ನನಗೆ ನೀವು ಇಷ್ಟೆಲ್ಲ ಮಾತಾಡೋಕ್ಕೆ ಕಲ್ತಿದ್ದೆ ನಿಮ್ಮಿಂದೆ ಸರ್. ನನಗೆ ತುಂಬ ಕೋಪಿಷ್ಟ ಆಗಿದ್ದೆ. ನಮ್ಮ ಮಿಸ್ಸಸ್ಸು ನಾವು ಯಾವಾಗಲೂ ಜಗಳ ಮಾಡ್ತಾಯಿದ್ವಿ, ಲೈಫಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಈ ನಿಮ್ಮ ಕ್ಲಾಸಿಂದ ನಮಗೆ ಎಂಟೈರ್ ಲೈಫ್ ಚೇಂಜ್ ಆಗಿದೆ ಸರ್. ಸಾಕು ಸರ್, ನೀವು ಸಿಕ್ಕಿದ್ದು ನಮಗೆ ಸಾಕ್ಷಾತ್ ದೇವ್ರ ಥರನೇ ಆಗಿದೆ. ಸರಳ ನಿಮ್ಮ ನೇರವಾಗಿ ಮಾತಾಡೋ ನುಡಿಯಿಂದನ ಸರ್ ನನಗೆ ಪೂರ ನನ್ನ ಲೈಫ್ ಚೇಂಜ್ ಆಗಿದೆ. ಯಾವತ್ತೂ ನಾವು ನಿಮ್ಮ ವಿಡಿಯೋಗಳನ್ನಾಗಲಿ ನಿಮ್ಮ ಕ್ಲಾಸಸ್ ಆಗಲಿ ಮಿಸ್ ಮಾಡಲ್ಲ ಸರ್. ನೀವು ನಮಗೆ ಸಾಕ್ಷಾತ್ ದೇವ್ರ ಥರನೇ ಸಿಕ್ಕಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ, ನಾನು ಸುಷ್ಮಾ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಶ್ರೀನಾಥ್ ಸರ್ನ ನಾವು ಕಳೆದ 8 ತಿಂಗಳಿಂದ ಫಾಲೋ ಮಾಡ್ತಿದ್ದೀನಿ. ಈಗ ಲಾಸ್ಟ್ ಅಕ್ಟೋಬರ್ 25-26 ವರ್ಕ್ಶಾಪಲ್ಲಿ ಬ್ಯಾಂಗ್ಳೂರಲ್ಲಿ ನಡೆದಿರೋದಕ್ಕೆ ನಾನು ನಮ್ಮ ಮನೆಯವರು ಕೂಡ ಅಟೆಂಡ್ ಮಾಡಿದ್ವಿ. ಅಲ್ಲಿ ನಮಗೆ ಎಂಥ ಅನುಭವ ಆಯಿತು ಅಂತಂದರೆ, ಯಾಕೆ ನಾನು ಸ್ಟಾರ್ಟಿಂಗೇ ನಾನು ಫೀಡ್ಬ್ಯಾಕ್ನ ಕೊಡಲಿಲ್ಲ. ಯಾಕೆಂದರೆ ಅದೇ ಬಂದಿದ್ದು ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡು ಬಂದಿರ್ತೀವಿ, ಅದೇ ವೈಬ್ಸಲ್ಲಿರ್ತೀವಿ. ನನ್ನ ಒಂದು ವಾರ ಆಗಲಿ ನೋಡೋಣ ಅದು ಹೆಂಗೆ ಇದು ಕ್ಯಾರಿ ಓವರ್ ಮಾಡ್ಕೊಂಡು ಹೋಗ್ತೀವಿ ನೋಡೋಣ, ಆಮೇಲೆ ಫೀಡ್ಬ್ಯಾಕ್ ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಕರೆಕ್ಟಾಗಿ ಇವಾಗ 1 ವಾರ ಆಯಿತು ಸರ್ ಕ್ಲಾಸ್ನ ವರ್ಕ್ಶಾಪ್ ಮುಗಿಸಿ ನಾವು ಅಲ್ಲಿ ನಾನು ನಮ್ಮ ಮನೆಯವರು ಅಟೆಂಡ್ ಮಾಡಿದ್ವಿ. ಫಸ್ಟ್ ಡೇಯಲ್ಲಿ ಚೆನ್ನಾಗಿತ್ತು, ಹಿಪ್ನೋಸಿಸ್ ಅದೆಲ್ಲ ಕಲ್ತೀವಿ, ಇಂಟ್ರೊಡಕ್ಷನ್ ಇತ್ತು. ಕೆಲವು ಸರ್ ವೀಡಿಯೋಸ್ ನೋಡಿರೋರಿಗೆ ಕೆಲವೆಲ್ಲ ರಿಪೀಟ್ ಅನಿಸ್ತು. ಸರ್ ರಿಪೀಟ್ ಮಾಡಬೇಕು, ಅದರಲ್ಲಿ ನಾವು ತಿಳ್ಕೊಳ್ಳೋಂಥದ್ದು ಸರ್ ಬಾಯಿಂದ ಪದೇ ಪದೇ ಬರ್ತಾ ಅದು ನಮಗೆ ಅದು ಇನ್ನೂ ತಿಳ್ಕೊಳ್ಳೋಂಥದ್ದು ಅದರಲ್ಲಿ ತುಂಬ ಇರುತ್ತೆ. ಸರ್ ರಿಪೀಟ್ ಮಾಡಿ ತೊಂದರೆ ಇಲ್ಲ, ಅದರಿಂದ ನಾವು ಕಲಿಯೋಂಥದ್ದು ತುಂಬ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಅಲ್ಲಿ ಸೆಕೆಂಡ್ ಡೇಲಿ ಎಂಥ ಅನುಭವ ಆಯ್ತು ಅಂದರೆ, ಓಲ್ಡ್ ಮೆಮೊರೀಸ್ನ ಡಿಲೀಟ್ ಮಾಡಿಸಿದ್ರು ಸರ್. ಎಷ್ಟು ಚೆನ್ನಾಗಿ ಆ ವೀಡಿಯೋಸ್ನೆಲ್ಲ ಬ್ಲರ್ ಮಾಡೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು, ಸೌಂಡ್ ಮ್ಯೂಟ್ ಮಾಡೋದು, ಒಂದು ಬಾಣ ತೊಗೊಂಡು ಬಿಡಿ ಆ ಥರ ಎಲ್ಲ ಹೇಳಿದ್ದು ಎಷ್ಟು ಚೆನ್ನಾಗಿತ್ತು. ನಾನು ಅನ್ಕೋತಾ ಇದ್ದೆ, ನಾನು ಅವಾಗ ಏನು ಈ ಥರ ಎಲ್ಲ ಮಾಡಿಬಿಟ್ರೆ ಮಾಡಿಬಿಡುತ್ತಾ ಬರೋದಿಲ್ವಾ ಆ ಥರ. ಡೆಫಿನೆಟ್ಲಿ ಟ್ರೂಲಿ ಎಷ್ಟು ಮಿರಾಕಲ್ ಅನ್ನಿಸ್ತು ನನಗಂತೂ. ಹೇಳ್ದಂಗೆ ನಾನು ಪರ್ಟಿಕ್ಯುಲರ್ ಒಂದು ಸನ್ನಿವೇಶನ ಇಟ್ಕೊಂಡು ನಾನು ಅದನ್ನು ಮಾಡಿದೆ. ಸರ್ ಏನಂತ ಹೇಳಿದ್ರು, ಜಸ್ಟ್ ಒಂದು ಗಿಡನ ಕಿತ್ತು ಬಿಸಾಕ್ತೀನಿ ಅಂತಂದರೆ, ಕಿತ್ತಿದಾಗ ಜಸ್ಟ್ ಅದು ಭೂಮಿಯಿಂದ ಸಪ್ರೇಟ್ ಮಾಡಿದಾಗ ನೋಡೋಕ್ಕೆ ಫ್ರೆಶ್ ಥರನೇ ಇರುತ್ತೆ. ಜಸ್ಟ್ 2-3 ಡೇಸ್ ಆದಮೇಲೆ ಅದು ಒಣಗೋಗುತ್ತೆ. ಸೇಮ್ ವೇ ನಿಮ್ಮ ಮೆಮೊರೀಸು ಕೂಡ ಆ ಥರ ಆಗುತ್ತೆ. ಸ್ಟಾರ್ಟಿಂಗ್ ಹಂಗೆ ಅನಿಸುತ್ತೆ ಅಂತ ಎಷ್ಟು ಟ್ರೂಲಿ ಅದು ನನಗೆ ಅನುಭವ ಆಯಿತು. ಇವಾಗ ನನಗೆ ಅದು ರೀಕಾಲ್ ಮಾಡ್ಕೋತೀನಿ ಅಂತಂದ್ರೂ ಗೊತ್ತಾಗ್ತಿಲ್ಲ ನನಗೆ ಅದ್ರ ಫೀಲಿಂಗ್ಸ್ ಏನು. ಬಟ್ ಇದೆ, ಅದು ಹಿಂಗೆ ಆಯಿತು ಇನ್ಸಿಡೆಂಟ್ ಅಂತ ಇದೆ. ಬಟ್ ಆ ಫೀಲಿಂಗ್ಸ್ ಎಲ್ಲ ಮ್ಯೂಟ್ ಆಗಿಬಿಟ್ಟಿದೆ. ಅದ್ರದ್ದು ಏನಾದರೂ ಎಫೆಕ್ಟ್ ಗೊತ್ತಾಗ್ತಿಲ್ಲ. ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಸರ್ಗೆ. ತುಂಬ ಅನುಭವ ಆಯಿತು ನನಗೆ. ಅದೊಂದು ಮೆಮೊರಿ ಲಾಸ್ ಮಾಡಿದ್ದು, ಮತ್ತು ನಮಗೇನು ಡಿಸೈರ್ಸ್ ಇದೆ ಅದನ್ನು ಫೀಡ್ ಮಾಡ್ಕೊಳ್ಳಿ ಅಂದಿದ್ದು, ಖುಷಿ ಮೂಮೆಂಟ್ನ ನೆನೆಸ್ಕೊಳ್ಳಿ ಅಂದಿದ್ದು, ಅದೆಲ್ಲ ಭಾಳ ನಮಗೆ ಒಳ್ಳೆಯ ಅನುಭವ ತಂದುಕೊಡ್ತು. ನಂತರ ತಾಯಿದು ನೀನೇ ತಾಯಿಗೆ ಸರೆಂಡರ್ ಆಗಿ ಅಮ್ಮ ಅಂತೆಲ್ಲ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ ಅಂತಂದಾಗ ನಿಜಲ್ಲೂ ಎಲ್ಲರೂ ಭಾವುಕರಾಗಿ ನಾವು ಅಮ್ಮ ಅಂತ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಿದ್ದಿದ್ದು, ಸರ್ ಹೇಳ್ತಿದ್ದಿತ್ತು, ಸರ್ ಕನ್ವರ್ಸೇಷನ್ ಅದು ಸೌಂಡ್ ಕೊಡ್ತಿದ್ದಿದ್ದು, ಸರ್ ಹೇಳ್ತಿದ್ದಿದ್ದು ಭಾಳ ಅದು ತುಂಬ ಎಫೆಕ್ಟಿವ್ ಆಗಿತ್ತು. ಭಾಳ ಏನೋ ಒಂದು ಚೈತನ್ಯ ತಂದುಕೊಡ್ತು ಅದೊಂದು. ಆಮೇಲೆ ಒಂದು ಡೆತ್ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ರು. ಅದಂತೂ ರಿಯಲಿ ನಾವೆಲ್ಲ ಕಳ್ಕೊಂಬಿಡ್ತೀವಿ, ಇವತ್ತೆಲ್ಲ ನಾಳೆ ಸಾಯ್ತೀವಿ, ನಮ್ಮದು ಅಂತ ಏನೂ ಇರೋಲ್ಲ. ಅದಕ್ಕೆ ಈಗ ಮತ್ತೆ ಅದು ರಿಟರ್ನ್ ಬ್ಯಾಕ್ ನಮಗೆ ನಮ್ಮ ಲೈಫು ನಮಗೆ ವಾಪಸ್ ಇದ್ದಾಗ ನಾವು ಎಷ್ಟು ಮ್ಯಾಕ್ಸಿಮಮ್ ಹೈಯರ್ ಸೆಲ್ಫಲ್ಲಿ ಹೆಂಗೆ ಬದುಕಬೇಕು ಇವಾಗ ಅಂತಂದ
ಅದೆಲ್ಲ ಯೋಚನೆ ಮಾಡಿದಾಗ ಸರು ನಿಜವಾಗ್ಲೂ ಅದು ಆ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಂತರ ಒಂದು ಗಾಳಿದು ಆವಾಹನೆ ಮಾಡಿ ಅದ್ರ ನಮ್ಮಲ್ಲಿ ಅದೆಲ್ಲ ನೆಗೆಟಿವ್ ಎನರ್ಜೀಸ್ ಎಲ್ಲ ಅದು ತೆಗೆದಾಕೋದು, ಅದು ತುಂಬ ತುಂಬ ಚೆನ್ನಾಗಿತ್ತು. ಸರ್ ಒಂದೊಂದು ಎಕ್ಸಾಂಪಲ್ಲು ಕೂಡ ಎಷ್ಟು ಲೈವ್ಲಿಯಾಗಿ, ಎಷ್ಟು ಅದು ಹೊಂದಾಣಿಕೆಯಾಗಿ ಎಷ್ಟು ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟರು. ಮನೆ ಕೆಲಸದವರು ಮತ್ತು ಇದು ಮಾಡೋದು, ಕೆಲಸದವ್ರು ಬಂದಾಗ ಓನವ್ರಿಗೆ ಕೆಲಸ ಮಾಡಿದ್ರೆ ಕೂತು ಹೆಂಗೆ ಕಾನ್ಷಿಯಸ್ ಮೈಂಡ್ ಯಾವ ಥರ ವೆರಿ ಪ್ರಾಕ್ಟಿಕಲ್. ಯಾವುದನ್ನು ಈಗ ಯಾರೋ ಒಂದು ಗುರೂಜಿಗಳು ಮಾತಾಡ್ತಾರೆ, ಅದು ನಂಬಕ್ಕಲ್ಲ. ಸರ್ ಮಾತಾಡೋದೆಲ್ಲ ಪ್ರಾಕ್ಟಿಕಲಾಗಿರುತ್ತೆ, ಪ್ರಾಕ್ಟಿಕಲಾಗಿ ತೋರಿಸ್ತಾರೆ ಕೂಡ ಅದನ್ನು. ಅದಕ್ಕೆ ಈಗ ಇವನ್ ನಮ್ಮ ಮನೆಯವ್ರು ಕೂಡ ರಿಜಿಸ್ಟರ್ ಮಾಡಿ ಕರ್ಕೊಂಡು ಬಂದಿದ್ದೆ. ಸರ್ ನಮ್ಮ ಮನೆಯವರು ಕೂಡ ಯಾವುದೂ ಅದೆಲ್ಲ ನಮ್ಮದೇ ಆದವರು ಕೂಡ ಸರ್ ಅದು ಒಂದು ಸ್ಪೀಚ್ ಅದೆಲ್ಲ ನೋಡಿಬಿಟ್ಟು ಅವರು ಕೂಡ ಅವ್ರಿಗೆ ನಮ್ಮ ಸರಿಗೆ ಅವರು ಕೂಡ ಒಂದು ಫಾಲೋವರ್ ಆಗಿಬಿಟ್ಟಿದ್ದಾರೆ ಇವಾಗ. ಅದರಿಂದ ಭಾಳ ಆಗಿರೋದೆ ಪ್ರತಿಯೊಬ್ರಿಗೂ ಇದು ಸರು ಸಮಾಜಕ್ಕೆ ಕೊಡಬೇಕಾದಂಥ ಕೊಡುಗೆ ಇನ್ನೂ ಬೇಕಾದಷ್ಟಿದೆ. ಇದರಿಂದೆಲ್ಲ ಸಫರ್ ಪಡ್ತಿರೋ ತುಂಬ ಜನ ಪ್ರತಿಯೊಬ್ಬರಿಗೂ ಇದು ಕಲ್ತ್ಕೊಂಡು ಇದರಿಂದ ಉಪಯೋಗ ಪಡ್ಕೋಬೇಕು. ನನಗಂತೂ ಭಾಳ ಚೇಂಜಸ್ ಆಗಿದೆ ಇದು 1 ವೀಕಲ್ಲಿ. ಅದಕ್ಕೋಸ್ಕರನೇ 1 ವಾರ ನಾನು ಲೇಟಾಗಿ ವೀಡಿಯೋ ಮಾಡ್ತಿದ್ದೀನಿ. ನಾನು ಅನುಭವ ಸೇರಿ ಆಮೇಲೆ ನಿವಾರಣಾ ಮಂತ್ರ ಅದು ಕೂಡ ಜಪಿಸ್ತಾ ಇದ್ದೀನಿ. ಅದರಿಂದ ಭಾಳ ಶಕ್ತಿ ಬರ್ತಾಯಿದೆ. ಖಂಡಿತ ನಾನು ಚೇಂಜ್ ಆಗಿದ್ದೀನಿ. ಸರ್ನ ಮುಂದಿನ ಕ್ಲಾಸ್ಗಳಿಗೆ ನಾನು ಅಟೆಂಡ್ ಮಾಡೋಕ್ಕೆ ಕಾಯ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಒಂದ್ಸಗೆ ನಿಮ್ಮ ಟೀಮ್ಗಳಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂಚೂರು ಬೇಜಾರು ಮಾಡ್ಕೊಳ್ತಾರೆ. ಸೀಟ್ ಅರೇಂಜ್ಮೆಂಟ್ ಆಗಲಿ, ಊಟದ ಅರೇಂಜ್ಮೆಂಟ್ ಆಗಲಿ ಎಲ್ಲ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್. ಸರ್ ಕೂಡ ಪಾಪ 2 ದಿನ ನಿಂತ್ಕೊಂಡು ನಮಗೆ ಟೀಚ್ ಮಾಡಿದ್ರು. ಅದು ಕೂಡ ನಮಗೆ ಎಷ್ಟು ಎನರ್ಜಿ ಲೆವೆಲು. ಸರ್ ಕಣ್ಣುಗಳು ನೋಡಬೇಕು ಅಂತ ಸರ್ ಬರ್ಬೇಕಾದ್ರೆ ಸೆಕೆಂಡೇ ಫ್ರಂಟೇ ಹೋಗಿ ನಿಂತ್ಕೊಬಿಟ್ಟಿದ್ವಿ ನಾವು. ಸರ್ ಹತ್ತಿರದಿಂದ ಕಣ್ಣು ಮತ್ತು ಸ್ಮೈಲು ಹತ್ತಿರದಿಂದ ನೋಡಿದೆ. ಭಾಳ ಖುಷಿ ಆಯಿತು. ತುಂಬ ಎನರ್ಜೆಟಿಕ್ ಪರ್ಸನ್ ಅಂತ ಅನ್ನಿಸ್ತು. ನಿಮ್ಮಿಂದ ನಾವು ಪಡ್ಕೊಳ್ಳೋಂಥದ್ದು ತುಂಬ ಇದೆ ಸರ್. ನಾವು ನೆಕ್ಸ್ಟ್ ನಿಮ್ಮ ಕ್ಲಾಸ್ಗಳಿಗೆ ನಾವು ಎದುರು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅದು ಹೇಳಿದ್ದು ಈ ಒಂದು 2-2.5 ವರ್ಷಗಳ ಅನುಭವ ತುಂಬ ಖುಷಿಯನ್ನು ಕೊಟ್ಟಿದೆ, ತುಂಬ ಸಂತೋಷವನ್ನು ಕೊಟ್ಟಿದೆ. ಇವತ್ತು ನಾವು ಏನೇ ಮಾಡಿದ್ರು ಕೂಡ, ಯಾರಿಗಾದರೂ ಹೋಗಿ ಏನಾದರೂ ಮಾತಾಡಿದ್ರು ಕೂಡ ನಾನು ಯಾವಾಗಲೂ ಇದನ್ನು ಸರ್ ಹತ್ರ ಶೇರ್ ಮಾಡ್ತಾ ಇದ್ದೆ. ಏನು ಅಂತ ಹೇಳಿದರೆ, ಸರ್ ಹೀಗೆ ಆಗ್ತಾ ಇದೆ, ಎಲ್ಲ ಒಂಥರ ಮಿರಾಕಲ್ ರೀತಿಯಲ್ಲಿ ನಡೀತಾ ಇದೆ ಅಂತ. ಸೊ ಯಾರಿಗಾದರೂ ನಾವು ಹೇಳಿದರೆ, ಏನಾದರೂ ಮಾಡಿದರೆ ವರ್ಕ್ ಆಗುತ್ತೆ, ಖಂಡಿತ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಏನು ವರಿ ಇಲ್ಲ. ನಾನು ಯಾವಾಗಲೂ ಕೂಡ ಕೇಳುವುದಿಷ್ಟೇ, ನಮ್ಮ ಕೈ ನಾಲಿಗೆಯನ್ನು ಗೆಲ್ಲಿಸಿ ಎಲ್ಲಿ ಹೋದ್ರು ಅಂತ. ಅಷ್ಟಿದ್ರೆ ಸಾಕಲ್ವಾ, ಎಲ್ಲಿಂದ ಬೇಕಾದರೂ ಅದು ಬರ್ತಾ ಇರ್ತದೆ. ಸೊ ಈ ಸುದೀರ್ಘ ಜರ್ನಿ ಒಂದು ಖುಷಿ ಕೊಟ್ಟಿದೆ. ಪ್ರತಿನಿತ್ಯ ಮಾಡಿದ್ದನ್ನೇ ಮಾಡಿ ನನ್ನ ಬ್ರೈನಿಗೆ ಅದು ಅಭ್ಯಾಸ ಆಗಿ ಹೋಗಿದೆ. ಈಗ ಲೈಫನ್ನು ತುಂಬ ಚೆನ್ನಾಗಿ ನಡೀತಾ ಇದೆ. ಪಾಸ್ಟ್ ಲೈಫನ್ನು ಹಿಡ್ಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರಿ. ಬಿಡಬೇಕು, ಬಿಟ್ಟಾಗ ಮಾತ್ರ ಒಳಗೆ ಹೊಸ ಸಾಫ್ಟ್ವೇರ್ ಅಪ್ಲೋಡ್ ಆಗ್ತದೆ ಅಂತ. ಇದನ್ನೇ ನಾವು ಮಾಡಿದ್ದು. ಹೊಸ ಸಾಫ್ಟ್ವೇರ್ ಬೇಕು ಅಂತ ಇದ್ರೆ ಹಳೆ ಸಾಫ್ಟ್ವೇರ್ ಅನ್ನ ತೆಗೆಯುವುದಕ್ಕಂತಾನೆ ಮೊನ್ನೆ ಬಂದಿದ್ರು, ತುಂಬಾ ಜನ ಬಂದಿದ್ರು ತೆಗೆಯುವುದಕ್ಕಂತಾನೆ ತುಂಬಾ ಜನ ಬಂದಿದ್ರು. ಬಟ್ ಏನ್ ಮಾಡಿದ್ರು, ಕೆಲವರು ಮಧ್ಯ ಎದ್ದು ಹೋಗ್ಬೇಕಾದ್ರೆ ತುಂಬಾ ಸ್ಟ್ರಗಲ್ ಅಂತ ಅನ್ನಿಸ್ತಾ ಇತ್ತು ಅದನ್ನ ನೋಡ್ಬೇಕಾದ್ರೆ. ಬಟ್ ಕೂತ್ಕೊಂಡು ಎಂಜಾಯ್ ಮಾಡುವವನು ನಶೆ ತೆಗೆದುಕೊಂಡ ಹಾಗೆ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಅಷ್ಟು ಎನರ್ಜಿಯನ್ನ, ಯಾಕೆಂದ್ರೆ ನೋಡಿ ಸರ್ ಹೇಳ್ತಾ ಇದ್ರು, ನನಗೂ ಕಿಡ್ನಿ ಇದೆ, ನನಗೂ ಲಿವರ್ ಇದೆ ಅಂತ ಹೇಳ್ತಾ ಇದ್ರು ಯಾವಾಗ್ಲೂ ಕೂಡ. ಸೊ ಅವರು ಹೇಳುದು ಯಾಕೆ ಅಂತ ಕೇಳಿದ್ರೆ, ಅವರಿಗೂ ಎಲ್ಲ ವರ್ಕಿಂಗ್ ಆಗ್ತದೆ, ನಮಗೂ ಎಲ್ಲರಿಗೂ ವರ್ಕಿಂಗ್ ಆಗ್ತದೆ. ಬಟ್ ಅಷ್ಟು ಕಂಟ್ರೋಲೇ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಲೈಫ್. ಯಾವ್ದಾದ್ರು ಒಂದು ವಿಚಾರವನ್ನ ಪಡ್ಕೊಳ್ಳಿಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಳ್ಬೇಕು, ತಾಳ್ಮೆ ಇರ್ಬೇಕು. ಅಲ್ಲಿ ಎಷ್ಟು ನಾವು ಕೂತ್ಕೊಳ್ತೇವೆ, ಎಷ್ಟು ತಾಳ್ಮೆಯಿಂದ ಇರ್ತೇವೆ, ಅಷ್ಟು ಆ ಶಕ್ತಿ ನಮಗೆ ಒಲಿದು ಬರ್ತಾ ಇರ್ತದೆ. ಟಿಲ್ 1 ಮಿನಿಟ್ ಕೂಡ ನಾವು ಆಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈವನ್ ಇಷ್ಟು ನನ್ನ ಕ್ಲಾಸಲ್ಲಿ ಬಂದ್ರು ಕೂಡ, ಇಷ್ಟು ಕ್ಲಾಸಿಗೆ ಬಂದಿದ್ದೇನೆ, ಟಿಲ್ ಎಲ್ಲೇ ಒಂದು ಪಾಯಿಂಟ್ ಅಲ್ಲೂ ಕೂಡ ಅದನ್ನ ಮಿಸ್ ಮಾಡಿಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಬೆಳಿಗ್ಗೆ ಕೂತ್ಕೊಂಡ್ರೆ ಮಧ್ಯಾಹ್ನ ಹೇಳುದು, ಮಧ್ಯಾಹ್ನ ಕೂತ್ಕೊಂಡ್ರೆ ಸಂಜೆ ಹೇಳುದು, ಇಷ್ಟೇ. ಸೊ ಆ ಫಲ ಏನಿದೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ನನ್ನ ಜೀವನದಲ್ಲಿ. ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಅದರ ರಿಸಲ್ಟೇ ಇದು. ಸೊ ಇಷ್ಟು ಚೆನ್ನಾಗಿ ನಗ್ತಾ ಇದ್ದೇನೆ. ಲೈಫ್ ಫಾಸ್ಟ್ ಲೈಫ್ ಏನೇ ಇರಲಿ ಅದು ಬೇಡ, ಅದು ಹಾಗಿದೆ ಹೋಗಿದೆ ಏನೋ ಒಂದು ಇರ್ತದೆ, ಪ್ರತಿಯೊಬ್ಬರ ಜೀವನದಲ್ಲಿ ಇರ್ತದೆ. ಬಟ್ ಇಷ್ಟು ಚೆನ್ನಾಗಿ ನಗ್ತಾ ಇದ್ದೇನೆ, ಇದು ಭಯನ ಆಟಿಂದ ಬರುದಲ್ವಾ. ಸೊ ನಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣ ಅವರೇ, ನಮ್ಮ ಶ್ರೀನಾಥ್ ಸರ್. ತುಂಬಾ ಖುಷಿಯಾಗಿದೆ ನನಗೆ, ಹ್ಯಾಪಿ ಆಗಿದ್ದೇನೆ, ಸಂತೋಷವಾಗಿದ್ದೇನೆ. ಸ್ಪಿರಿಚುವಲ್ ಅಂತ ವಿಷಯದಲ್ಲಿ ಕೇಳೋದು ಬೇಡ. ಯಾಕಂದ್ರೆ ಹೇಳಿದ್ರೆ ಎಲ್ಲ ತಿಳಿದಿದ್ದೇನೆ ಅಂತ ಹೇಳೋದಕ್ಕಿಂತ ಅವ್ರು ಯಾವ ತಿಳಿಸ್ಕೊಟ್ಟಿದಾರೋ ಅದನ್ನ ಚೆನ್ನಾಗಿ ತಿಳಿದಿದ್ದೇನೆ ಅಷ್ಟೇ. ಎಲ್ಲ ನಾವು ತಿಳಿದಿದ್ದೇವೆ ಅಂತ ಎಲ್ಲೂ ಕೂಡ ಹೇಳಿಕ್ಕಿಲ್ಲ. ಬಟ್ ಅವ್ರು ಯಾವ್ದನ್ನ ತಿಳಿಸ್ಕೊಟ್ಟಿದಾರೋ ಅದನ್ನ ತುಂಬಾ ಚೆನ್ನಾಗಿ ತಿಳಿದಿದ್ದೇನೆ, ಅದನ್ನ ಅರ್ಥ ಮಾಡಿಕೊಂಡಿದ್ದೇನೆ ಅನ್ನೋದು ತೃಪ್ತಿ ಇದೆಯಲ್ಲ, ಅದು ನನಗೆ ತುಂಬಾ ಚೆನ್ನಾಗಿದೆ. ಓವರಾಲ್ ಎಂಟೈರ್ ಕ್ಲಾಸ್ ಇರ್ಬೋದು, ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ಎಂಟೈರ್ ಟೀಮ್ ಏನು ವರ್ಕ್ ಮಾಡಿದ್ದಾರೆ ಆ ಟೀಮು ಕೂಡ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಜನರನ್ನ ನಿಭಾಯಿಸುವಂತ ಕೆಲಸ ಅವ್ರು ಮಾಡಿದ್ದಾರೆ, ಅಷ್ಟು ಜನರನ್ನ ನಿಭಾಯಿಸುವಂತ ಕೆಲಸ ಮಾಡಿದ್ದಾರೆ. ಸೊ ನಾವು ಕೂಡ
ಒಂದು ಸ್ಟೂಡೆಂಟ್ ಆಗಿ ನಾವು ಹೋಗ್ಬೇಕಾದ್ರೆ ಇನ್ನು ನಮ್ಮ ಒಂದು ಕರ್ತವ್ಯ ಇರ್ತದೆ, ಅವರಿಗೂ ನಾವು ಸಪೋರ್ಟನ್ನು ಮಾಡಬೇಕು. ಸಪೋರ್ಟ್ ಮಾಡಿದಾಗ ಮಾತ್ರ ಅದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಬರ್ತದೆ. ಇಲ್ಲ ನಾವು ಮಾಡಿದ್ದೇ ಮಾಡ್ತಾ ಹೋದರೆ 100% ಅದನ್ನು ಅಲ್ಲಿ ಅವರಿಗೆ ಏನಾಗೋದಿಲ್ಲ, ಬಟ್ ಎಫೆಕ್ಟ್ ಆಗುವಂಥದ್ದು ನಮಗೆ. ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ ಹೇಳಬೇಕು ನಾನು, ಏನು ಅಂತ ಹೇಳಿದರೆ ನೋಡಿ, ಇವರನ್ನ ನಾನು ನೋಡಿದ್ದು ಇದೇ ಮೊದಲಲ್ಲ ಅನ್ನಿಸ್ತಾ ಇದೆ ನನಗೆ. ನನ್ನ ಜೀವಮಾನದಲ್ಲಿ ಇವರನ್ನ ನೋಡಿದ್ದು ನಾನು ಇದೇ ಮೊದಲಲ್ಲ, ಈ ವ್ಯಕ್ತಿಯ ಜೊತೆ ನಾನು ಹಿಂದೆ ಕೂಡ ಇದ್ದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಅಂತ ಬಾಂಡಿಂಗ್ ಬರ್ತಾ ಇದೆ ನನಗೆ. ತಾಯಿಯ ಜೊತೆ ಹೇಗೆ ಮಕ್ಕಳು ಯಾರ ಜೊತೆನೂ ಹೇಳಿಕೊಳ್ಳಿಕ್ಕೆ ಆಗದಂತ ಇರುವಂತ ಭಾವನೆಯನ್ನ ಈ ವ್ಯಕ್ತಿಯ ಮಾತು ಬಂದಾಗ ಅದು ಹೇಗೆ ಎಕ್ಸ್ಪ್ರೆಸ್ ಆಗ್ತದೋ ಅಷ್ಟು, ಅಂದ್ರೆ ನಮಗೆ ಎಕ್ಸ್ಪ್ರೆಸ್ ಆಗೋದು ಇಷ್ಟು ಮಾತ್ರ, ಅಳು ಮಾತ್ರ, ಎಷ್ಟಿಷ್ಟು ಅಳು ಮಾತ್ರ ಬರ್ತಾ ಇರ್ತದೆ. ನಮಗೆ ಬೇರೆ ಏನು ಗೊತ್ತಿಲ್ಲ, ಬೇರೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸರ್ ಹೇಳ್ತಾರೆ ಕೇಳಿ, ನಿಮ್ಮ ತಾಯಿ ಹತ್ರ ಕೇಳಿ ಅಂತ ಬಂದಾಗ, ಇಲ್ಲ ನಮಗಲ್ಲಿ ಏನು ಬರುದಿಲ್ಲ, ಏನು ಕೇಳಬೇಕು ಅಂತ ಕೂಡ ಅನಿಸೋದಿಲ್ಲ. ಯಾಕೆ ಅಂತ ಐ ಡೋಂಟ್ ನೋ, ಯಾಕೆ ಗೊತ್ತಿಲ್ಲ ನನಗೆ, ಇದರ ರೀಸನ್ ಏನು ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ತುಂಬಾ ಮಾತಿನಲ್ಲಿ ಅದನ್ನ ಹೇಳಿಕ್ಕೆ ಆಗುದಿಲ್ಲ. ಅಂದ್ರೆ ಈ ವ್ಯಕ್ತಿಯನ್ನ ನಾವು ಹಿಂದೆ ಕೂಡ ನೋಡಿದ್ದೇವೆ, ಹಿಂದೆ ಕೂಡ ಇವರ ಜೊತೆ ನಾವು ವರ್ಕ್ ಮಾಡಿದ್ದೇವೆ ಅಥವಾ ಇವ್ರ ಜೊತೆ ಇದ್ವಿ ಅನ್ನುವಂತ ಆ ಬಾಂಡಿಂಗ್ ಇದೆಯಲ್ಲ, ಅದು ನನಗೆ ಎಲ್ಲ ಒಂದು ಕಡೆ ಅದು ಹಾಗೆ ಮೇಂಟೈನ್ ಆಗ್ತಾ ಇದೆ. ಇಲ್ಲದಿದ್ರೆ ಅದು ಅಷ್ಟು ಸುಲಭವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ ಅಷ್ಟೇ, ಇಷ್ಟು ಧ್ಯಾನ ಮಾಡ್ಬೇಕಾದ್ರೆ ಕೂತ್ಕೊಂಡು, ಜಪ ಮಾಡ್ಬೇಕಾದ್ರೆ ಕೂತ್ಕೊಂಡು ಜಸ್ಟ್ ಅದನ್ನ ಫೀಲ್ ಮಾಡಿ ತಕೊಂಡ್ರೆ ಸಾಕಾಗ್ತದೆ. ಆ ಕನೆಕ್ಷನ್, ಆ ಇಮೋಷನ್ ಹಾಗೆ ಬರ್ತಾ ಇರ್ತದೆ. ಕಣ್ಣಿನಲ್ಲಿ ನೀರು, ಅದು ಹೇಗೆ ಬರ್ತದೆ ಗೊತ್ತಿಲ್ಲ ನನಗೆ. ಕಣ್ಣಲ್ಲಿ ನೀರು ಬರ್ತದೆ, ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಸೊ ಸ್ಯಾಟಿಸ್ಫೈ ಆದಂತ ಫೀಲ್ ನನಗಿದೆ. ಸೊ ಖುಷಿ ಇದೆ ಸರ್, ಥ್ಯಾಂಕ್ ಯು. ಅಲ್ಲಿಂದ ಬಿಟ್ಟು ಬರ್ಬೇಕಾದ್ರೆ ತುಂಬಾ ಫೀಲ್ ಆಗ್ತಾ ಇರ್ತದೆ. ಯಾಕೆಂತ ಹೇಳಿದ್ರೆ ನೋಡಿ, ಎಲ್ಲೋ ಒಂದು ಕಡೆ ಈಗ ನಮ್ಗೆ ಗೊತ್ತಿರ್ಬೋದು, ತವ್ರ ಮನೆಯಿಂದ ಒಂದು ಹೆಣ್ಣು ಗಂಡನ ಮನೆಗೆ ಬರುವಾಗ ಎಷ್ಟು ಒಂದು ಹಾರ್ಡ್ ಫೀಲ್ ಆಗ್ತದೋ ಅಷ್ಟು ಹಾರ್ಡ್ ಫೀಲ್ ಆಗ್ತದೆ. ಬಿಟ್ಟು ಬರ್ಲಿಕ್ಕೆ ಮನಸ್ಸಿಲ್ಲ, ಇನ್ನೂ ಇರಬೇಕು, ಅವರ ಸಾಂಗತ್ಯ ಇನ್ನೂ ಕೂಡ ಬೇಕು ಅನ್ನುವಂಥದ್ದು ತುಂಬಾ ಕೇಳ್ತಾ ಇರ್ತದೆ, ಮನಸ್ಸು ತುಂಬಾ ಕಾಡ್ತಾ ಇರ್ತದೆ. ಒಂದು 2 days 3 days ಒಂದು ವಾರ ಇದೆಯಲ್ಲ, ಅಲ್ಲೇ ಇದ್ದ ಫೀಲ್ ಬರ್ತಾ ಇರ್ತದೆ ನಮಗೆ ಯಾವಾಗ್ಲೂ ಕೂಡ. ಸೊ ಅದು ಗೊತ್ತಿಲ್ಲ ನನಗೆ ಯಾಕೆ ಬರ್ತಾ ಇರ್ತದೆ ಅಂತ. ಸೊ ನನಗೆ ಒಬ್ಬನಿಗೆ ಆಗ್ತಾ ಇರೋದು ಅಥವಾ ಎಲ್ಲರಿಗೂ ಇದೇ ರೀತಿ ಆಗ್ತಾ ಇದೆ ಗೊತ್ತಿಲ್ಲ. ಸೊ ನನಗಂತೂ ಪರ್ಸನಲಿ ಅದು ತುಂಬಾ ಕಾಡ್ತಾ ಇರ್ತದೆ. ಏನು ಅಂತ ಹೇಳಿದ್ರೆ, ಅದನ್ನ ಬಿಟ್ಟು ಬರ್ಲಿಕ್ಕೆ ಮನಸ್ಸಿಲ್ಲ. ಆ ವೈಬನ್ನು, ಅದು ಆ ವೈಬ್ರೇಷನ್ ಹಾಗೆ ಇರಬೇಕು, ಅದು ನಿಮ್ ಫೀಲ್ ಮಾಡ್ಬೇಕು. ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸರ್, ಫೀಲ್ ಮಾಡಿ ಫೀಲ್ ಮಾಡಿ. ಫೀಲ್ ಮಾಡುದು ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಇದನ್ನೇ, ಇಂಥದನ್ನೇ. ಇಲ್ಲಿಂದ ಕನೆಕ್ಟ್ ಆದಾಗ, ಬೈ ಆನ್ ಹಾರ್ಟ್ ಇಂದ ಕನೆಕ್ಟ್ ಆಗ ನಾವು ತುಂಬಾ ಚೆನ್ನಾಗಿ ಓಪನ್ ಅಪ್ ಆಗ್ತೇವೆ ಅನ್ನೋಂಥದ್ದಕ್ಕೆ ಬೆಸ್ಟ್ ಉದಾಹರಣೆ ಇದು. ಸೊ ಅದೇ ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂತ. ಇದಕ್ಕಿಂತ ಮುಂಚಿನ ಕ್ಲಾಸ್ ಕೂಡ ಇದೇ ರೀತಿ ಆಗಿತ್ತು ನಂದು. ಅವತ್ತು ಕೂಡ ನಾನು ಬುಕ್ ಮಾಡಿರಲಿಲ್ಲ, ಯಾರೋ ಒಬ್ಬರು ಬುಕ್ ಮಾಡಿದ್ರು. ಸ್ವಲ್ಪ ಫಿನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ನಾನು ಅದನ್ನ ಲೀವ್ ಮಾಡಿದ್ದೆ, ಬೇಡ ಅಂತ. ಬಟ್ ನನಗೆ ಅವಕಾಶ ಅನ್ನುವಂಥದ್ದು ಸುಲಭವಾಗಿ ಸಿಕ್ಕಿತ್ತು. ಜಸ್ಟ್ ಒನ್ ಡೇ ಬ್ಯಾಕ್ ಜಸ್ಟ್ ನಾನು ಕೇಳಿದ್ದಷ್ಟೇ ತಾಯಿಯ ಜೊತೆ, ನಾಳೆ ಕ್ಲಾಸ್ ಇದೆ ಸರ್ದು, ಹೋಗ್ಬೇಕಿತ್ತು, ಬಟ್ ಏನು ಮಾಡೋದು, ಈ ಟೈಮ್ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಜೋರಾಯಿತು, ಹೋಗೋಕ್ಕಾಗಿಲ್ಲ, ಏನು ಮಾಡೋದು ಅಂತ. ಬಟ್ ನೆಕ್ಸ್ಟ್ ಡೇನೇ ಕಾಲ್ ಬಂತು, ಆವಾಗಲೂ ಕೂಡ ಹೋದೆ. ಈ ಟೈಮ್ ಕೂಡ ಅದೇ ರೀತಿ ಆಗಿದೆ. ಸೊ ಹೀಗೆ ದೆನ್ ಅದಾದಮೇಲೆ ಕಾಳಿಯ ತತ್ವ ಮಾಡಿದಾಗ, ಮೈ ಗಾಡ್, ಅದು ಎಕ್ಸ್ಪೀರಿಯನ್ಸ್ ಅಂತೂ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಭಯಂಕರವಾಗಿತ್ತು. ನಮ್ಮ ಚಕ್ರಗಳನ್ನು, ಆ ಮೂಲಾಧಾರ ಚಕ್ರದಿಂದ ಎದ್ದು ಬರಬೇಕಾದ್ರೆ ಯಾವ ರೀತಿ ಒಂದು ಫೀಲ್ ಬರ್ತದೋ, ನನಗೆ ಅದು ಕೂತ್ಕೊಂಡಿದ್ದೇನೆ, ಜಸ್ಟ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಲ್ಲಿ. ಅಂತ ಒಂದು ವೈಬ್ರೇಷನ್ ಅಲ್ಲಿ ಆಯಿತು. ಅದನ್ನು ನನಗೆ ತಡ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಂಡಿದ್ದು, ನಾನು ಅಲ್ಲಿ ತುಂಬ ಟೈಮ್ ತಗೊಂಡಿದ್ದು. ಅದನ್ನೇ ಯಾವಾಗಲೂ ಕೂಡ ಹೇಳ್ತಾರೆ, ಯಾವುದಾದ್ರೂ ಒಂದು ವಿದ್ಯೆಯನ್ನು ಕಲಿಬೇಕು, ಮಾಡಬೇಕು ಅಂತಿದ್ರೆ ಗುರು ಬೇಕು, ಗುರುವಿನ ಮುಖಾಂತರ ನಾವು ಮಾಡಬೇಕು ಅಂತ ಇರುವುದು ಇದಕ್ಕೆ ಅಂತ. ಸೊ ಥ್ಯಾಂಕ್ ಯು ಸರ್, ಇಂಥ ಒಂದು ಒಳ್ಳೆ ಆಪರ್ಚುನಿಟಿಯನ್ನು ನೀವು ನನಗೆ ಕೊಟ್ಟಿದ್ದಕ್ಕೆ. ಸೊ ಖುಷಿಯಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಕೂಡ ಹೇಳ್ತಾ ಇರ್ತೇವೆ, ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ. ಬಟ್ ನೀವು ಹೇಳ್ತೀರಿ ನನ್ನ ಆಶೀರ್ವಾದ ಅಲ್ಲ, ದೇವರ ಆಶೀರ್ವಾದ ಇರಲಿ ಅಂತ. ಸೊ ನಿಮ್ಮಂಥ ಗುರುಗಳನ್ನು ಪಡೆದ ನಾವು ಧನ್ಯರು, ನಾವು ಪುಣ್ಯವಂತರು. ಥ್ಯಾಂಕ್ ಯು ಸೋ ಮಚ್.